ಏನು ನಿನ್ನೆ ನಗರಸಭೆಯಲ್ಲಿ ನ್ಯಾಯ ಕೇಳಕ್ ಹೋದ ಕ್ರಮಗಳ ಮೇಲೆ ಮತಾಂಧರು, ಲೂಟಿಕೋರರು ಅರಸೀಕೆರೆನ 18-20 ವರ್ಷಗಳಿಂದ ಲೂಟಿ ಮಾಡ್ಕೊಂಡು ತಿನ್ಕೊಂಡು ತೇಗಿ ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದಂತಹ ನಗರಸಭೆಯ ಅಧ್ಯಕ್ಷ ಸಮೀವುಲ್ಲಾ, ಗೂಂಡಾ ಸಮೀವುಲ್ಲಾ, ಅವನು ಆತರ ಒಬ್ಬ ವ್ಯಕ್ತಿ ಒಂದು ಯಾವ ಸ್ಥಾನದಲ್ಲಿ ನಾನು ಇದೀನಿ ಅನ್ನೋದನ್ನ ತಿಳ್ಕೊಳ್ಳೋದಲ್ಲೇ ಗೂಂಡಾ ರೀತಿ ವರ್ತಿಸಿ ನಿನ್ನ ವಂಶನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಇವನಿಗೆ ಎಷ್ಟು ಧೈರ್ಯ ಇರಬೇಕು? ಇದೇ 20 ವರ್ಷದ ಹಿಂದೆ ಇವರಪ್ಪ ಎತ್ತಿನ ಗಾಡಿ ಓಡಿಸ್ಕೊಂಡು ಬಂದಿರೋರು ಇವತ್ತು 100 ಕೋಟಿ ಒಡೆಯವನು. ಎಲ್ಲಿಂದ ಬಂತು 100 ಕೋಟಿ? ಎಲ್ಲಿಂದ ಬಂತು 100 ಕೋಟಿ? ಹೇಳಿ, ತಾಕತ್ತಿದ್ರೆ ನಿಮಗೆ 100 ಕೋಟಿ ಎಲ್ಲಿಂದ ಬಂತು ಅಂತ ಹೇಳಪ್ಪ. ಸಮೀವುಲ್ಲಾ ಹೇಳು, ಆಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂತೆ. ಈ ರೀತಿ ಅರಸೀಕೆರೆನ 20 ವರ್ಷಗಳಿಂದ ಲೂಟಿ ಮಾಡ್ಕೊಂಡು ಅರಸೀಕೆರೆಯ ಹಿಂದೂಗಳಿಗೆ ಹಿಂದೂಗಳಿಗೆ ಮಂಕು ಬೂದಿ ಹಚ್ಚಿ ಏನ್ ನಿನ್ನ ಸಾಮ್ರಾಜ್ಯವನ್ನ ಕಟ್ಟಿದ್ಯಾ, ಈ ಸಾಮ್ರಾಜ್ಯವನ್ನ ಇನ್ ಕೆಲವೇ ದಿನಗಳಲ್ಲಿ ಇದೇ ಹಿಂದೂಗಳು ನಿಮ್ ಸಾಮ್ರಾಜ್ಯವನ್ನ ಕಿತ್ತಾಕ್ತಾರೆ. ಶಾಸಕರೇ, ನಿಮ್ಗೆ ಏನಾದ್ರೂ ಒಂದು ಕಿಂಚಿತ್ತು ಇದ್ರೆ, ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ರೆ ಈ ಕೂಡಲೇ ಆ ಸಮೀವುಲ್ಲಾ ರಾಜೀನಾಮೆ ಕೊಡಿಸಿ ನಿಮ್ಮ ಪಕ್ಷದಲ್ಲಿ ನಿಂತಿರೋ ಗೆದ್ದಿದ್ರಂತವ್ರನ್ನ ಯಾರಾದ್ರೂ ಒಬ್ಬರನ್ನ ಅಧ್ಯಕ್ಷನ್ ಮಾಡಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಪರಿಣಾಮ ಫುಲ್ ನಿಮ್ಮೋಣೆ ಆಗುತ್ತೆ ಅಂತ ಈ ಮೂಲಕ ಶಾಸಕರಿಗೆ ಎಚ್ಚರಿಕೆ ಕೊಡ್ತೇನೆ. ಇನ್ ಮುಂದಿನ ವಿಚಾರವನ್ನ ನಮ್ಮ ನಾಯಕರಾದಂತಹ ವಂಶ ಕಟ್ತವರು, ಶಿವಾಜಿ ವಂಶಸ್ಥರು, ನಾವು ಎತ್ತಿದ್ರೆ ನೀವು ಉಳಿಯಲ್ಲ, ಇದೆಲ್ಲ ಬೇಡ, ಸಮಾಜದಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಬಾಳಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಹೋಗೋಣ, ಇವನ್ನೆಲ್ಲ ನಿಲ್ಸೋಣ. ಗೂಂಡಾಗಿರಿನ ಇವತ್ತಿಗೆ ಅಂತ್ಯ ಆಡ್ಬೇಕು. ನಿನ್ನ ಗೂಂಡಾಗಿರಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅರಸೀಕೆರೆ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿದ್ರೆ ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ನೀನೇ ಬರಬೇಕಾಗುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ ಇನ್ ಮುಂದಿನ ಮಾತನ್ನ ನಮ್ಮ ಎನ್.ಆರ್. ನಾಯಕ್. ನಗರದ ನನ್ನೆಲ್ಲ ವ್ಯಾಪಾರಿ ಬಂಧುಗಳಿಗೆ
ತಾಲೂಕಿನ ನಾಗರಿಕರಿಗೆ ನಿಮ್ಮ ಎನ್ಆರ್ ಸಂತೋಷ ತಲೆಬಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ನಿನ್ನೆ ಯಾವ ನಗರಸಭೆಯ ಅಧ್ಯಕ್ಷ, ಮಾಜಿ ನಗರಸಭಾ ಅಧ್ಯಕ್ಷರು ಒಂದು ಮನವಿಯನ್ನು, ನಮ್ಮ ಗಿರೀಶ್ ಅವರು ಒಂದು ಮನವಿಯನ್ನು ಕೊಟ್ಟು ಮಾತುಕತೆಗೆ ಹೋದಂತ ಸಂದರ್ಭದಲ್ಲಿ ನಿನ್ನೆ ನಗರಸಭೆಗೆ ಹೋಗುವಂತ ಕಾರ್ಯಕ್ರಮನೇ ನಂದಿರಲಿಲ್ಲ. ನನಗೆ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರು, ನಗರಸಭಾ ಸದಸ್ಯರುಗಳು, ಮಾಜಿ ಸದಸ್ಯರುಗಳು ಇವರೆಲ್ಲರೂ ಕುಂತಿದ್ದೇವೆ, ಒಂದು ಮನವಿ ಕೊಟ್ಟು ಹೋಗಬೇಕು ಅಂತ ಕೂತ್ರೆ ಆಯುಕ್ತ ಬರ್ತಾ ಇಲ್ಲ ಇಸ್ಕೊಳ್ಳಿಕ್ಕೆ ಅಂತೇಳಿ ನನಗೆ ಫೋನ್ ಮಾಡಿದ್ರು. ನಾನು ತತ್ಕ್ಷಣ ಅಲ್ಲಿಗೆ ಹೋದೆ. ಹೋಗಿ ಮನವಿಯನ್ನ ಓದಿ ಹೇಳ್ತಾ ಇದ್ದೆ ಅಷ್ಟೇ. ಧಡಾರ ನಂಗೆ ಒಳಗಿಂದ ಒಂದು 45-50 ಜನ ಎಲ್ಲ ಕುಡಿದಿದ್ರು, ಮತ್ತಿನಲ್ಲಿದ್ರು. ಎಲ್ಲ ಗೂಂಡಾಗಳು, ಮುಸ್ಲಿಂ ಗೂಂಡಾಗಳು ನೇರವಾಗಿ ನಮ್ಮನ್ನ ತಳ್ಳಿ ನಗರಸಭೆ ಆವರಣದಿಂದ ಆಚೆ ನೂಕಿದ್ರು. ಜೊತೆಗೆ ಪೊಲೀಸ್ ಅಧಿಕಾರಿಗಳ ಎದುರಿಗೆ ನಾನು ಬಹಳ ಸೆನ್ಸಿಟಿವ್, ಕೆಲವು ವಿಷಯದಲ್ಲಿ ನಾನು ಬಹಳ ಸೆನ್ಸಿಟಿವ್, ಕೆಲವು ವಿಷಯಗಳಲ್ಲಿ ನನಗೆ ಯಾರ್ಯಾರು ನಿನ್ನೆ ಏನೇನು ಅಂದಿದ್ದೀರಾ ಅವರಪ್ಪ ಅಂದಿರಿ ಯೋಚನೆ ಮಾಡಬೇಕು. ನೀವು ಜನ್ಮ ಕೊಟ್ಟಿದ್ದು ಎಂತವ್ರಿಗೆ ಅಂತ ಯೋಚನೆ ಮಾಡಬೇಕು. ಎಂತ ಪದ ಅವರು ಬಳಸಿದ್ದು, ಆ ಸಂಸ್ಕೃತಿ ನಮ್ಮಲ್ಲಿಲ್ಲ. ಕೆಟ್ಟ ಶಬ್ದದಿಂದ ನನ್ನನ್ನು ಬೈದು ಮಾತಾಡಿದ್ದೀರಾ. ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷ, ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ವ್ಯಕ್ತಿಯನ್ನ ಇದೇ ಹಾಲಿ ಅಧ್ಯಕ್ಷ ಸಮೀವುಲ್ಲಾ ಹೇಳ್ತಾನೆ, ನಿನ್ನಂತವ್ರ ನಗರಸಭೆ ಮೆಟ್ಟತ್ತಿರಲಿಲ್ಲ, ನಾನು ನೀವೆಲ್ಲ ಕೂಲಿ ಮಾಡಕ್ ಲಾಯಕ್ಕು ಅಂತ ಹೇಳ್ತಾನೆ. ಸ್ವಾಮಿ, ನಮ್ಮ ಪರಿಶಿಷ್ಟ ಜಾತಿ ಒಬ್ಬ ಸದಸ್ಯ, ಮಾಜಿ ಸದಸ್ಯ ಹರ್ಷವರ್ಧನ್ ಮೇಲೆ ನೆಗೆದು ಹಲ್ಲೆಯನ್ನು ಮಾಡ್ತೀರಾ. ಯಾಕೆ? ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತ ಧೈರ್ಯನಾ? ಹಿಂದೂಗಳು ಒಗ್ಗಟ್ಟಾಗಲ್ಲ ಅನ್ನುವಂತ ನಂಬಿಕೆನಾ? ಇವತ್ತು ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಹೊನ್ನಾವರದಲ್ಲಿ ಒಂದು ಗಬ್ಬಾಗಿದ್ದಂತ ಹಸು ಗರ್ಭಿಣಿ ತಾಯಿ ಗೋಮಾತೆ ತಲೆಯನ್ನ ಕಡಿದು ಗರ್ಭದಲ್ಲಿರ್ತಕ್ಕಂಥ ಕರುವನ್ನ ಆಚೆ ಎಳೆದು ಮಾಂಸ ತಗೊಂಡು ಹೋಗ್ತೀರಿ ಅಂತಂದ್ರೆ ನಾವು ನರ ಸತ್ತವರಲ್ಲ. ನರ ಸತ್ತಿದೆಯಾ ನಮ್ಗೆ? ಬಂಧುಗಳೇ, ನನಗೆ ಚಾಕು ಚುಚ್ಚಿ ಕೊಲೆ ಮಾಡಿಸ್ತೇನಂತೆ. ನಾನು ಸ್ವೀಕಾರ ಮಾಡಿದೆ. ನನ್ನ ಧರ್ಮಪತ್ನಿ ನನ್ನ ಮಗಳನ್ನ ಅಲ್ಲೇ ಕರೆಸ್ದೆ. ಬಾರಪ್ಪ ಚುಚ್ಚು, ನನ್ನ ಅಪ್ಪ ಇದ್ರೆ ಅಲ್ವ ನೀನು ಎಗರಾಡೋದು? ನನ್ನ ಇಡೀ ಕುಟುಂಬ ಇದೆ, ನನ್ನ ಇಡೀ ಕುಟುಂಬ ಈ ಸಮಾಜಕ್ಕೆ ಮೀಸಲು, ನನ್ನ ಪ್ರಾಣ ಅರಸೀಕೆರೆ ಜನತೆಗೆ ಮೀಸಲು, ಬಾ ಚುಚ್ಚು ಅಂತ ಕರೆದೆ. ಸಮೀವುಲ್ಲಾ ಹುಷಾರ್, ಈ ಎನ್ಆರ್ ಸಂತೋಷ ನಿಜವಾಗ್ಲೂ ಹುಲಿ ಕೊಂದಲ್ಲ, ಆಟ ಸಾಮಾನಲ್ಲಿ ಹುಲಿ ಕೊಂದವನಲ್ಲ, ನಿಜವಾಗ್ಲೂ ಹುಲಿ ಕೊಂದಲ್ಲ. ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ನಲ್ಲ ಪುಣ್ಯಾತ್ಮ ಹೊಯ್ಸಳ, ಅವನ ರಕ್ತ ಅರಸೀಕೆರೆ ಜನತೆ ಹಿಂದೂಗಳ ಮೈಲರಿತಿರೋದು ಹೊಯ್ಸಳರ ರಕ್ತ. ಯಾವ ಛತ್ರಪತಿ ಶಿವಾಜಿ ಮಹಾರಾಜನ ರಕ್ತ, ಮಹಾರಾಣಾ ಪ್ರತಾಪನ ರಕ್ತ, ರಾಷ್ಟ್ರಕೂಟ ದೊರೆ 3ನೇ ಗೋವಿಂದನ ವಾರಸ್ತಾರ ನಾವು, ಅಮೋಘ ವರ್ಷ ನೃಪತುಂಗನ ವಾರಸ್ತಾರ ನಾವು. ನಿನಗೆ ಗೊತ್ತಿರಲಿ, ಕರ್ನಾಟಕ ಬಲ ಅಂತಿದಂಗೆ ಅರಬ್ರು ಎದುರು ಓಡಿದ್ರಲ್ಲ, ಮೊದಲ ಅರಬಿ ಕರ್ನಾಟಕ ಯುದ್ಧ, ಆ ಇಮ್ಮಡಿ ಪುಲಕೇಶಿ ವಾರಸ್ತಾರು ನಾವು. ಮಗನೇ ಮರಿಬೇಡ ನಮ್ಮನ್ನ, ಇದನ್ನ ಇಲ್ಲಿಗೆ ಬಿಡಲ್ಲ. ನಿನ್ನೆಯಿಂದ ಒಂದು ತುತ್ತು ಅನ್ನ ನನ್ನ ಗಂಟಲಲ್ಲಿ ಹಿಡಿದಿಲ್ಲ, ಒಂದು ತುತ್ತು ಅನ್ನ ನನ್ನ ಗಂಟಲಲ್ಲಿ ಹಿಡಿದಿಲ್ಲ. ಒಬ್ಬೊಬ್ಬನು ನಾನು ಬಿಡೋನಲ್ಲ. ಇವತ್ತು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೇನೆ, ಎಲ್ಲಿಗೆ ಬಂದಿದ್ದೀರಾ ನೀವು? ಬೀದಿ ಬದಿನಲ್ಲಿ ಡ್ರೈ ಫ್ರೂಟ್ಸ್ ಮಾರಾಟ ಮಾಡ್ತಾ ಇದ್ದೀರಾ,
ಬೀದಿ ಬದಿನಲ್ಲಿ ಬಾಡಿಗೆ ಕಟ್ಟದೆ, ತೆರಿಗೆ ಕಟ್ಟದೆ ಇವತ್ತು ನೀವು ವ್ಯಾಪಾರ ಮಾಡಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ. ಮಾನ್ಯ ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ, ಹಳ್ಳಿಗಳಿಗೆ ಹೋಗ್ತೇನೆ ಇನ್ನಾರು ಸಂತೋಷ, ಚಾಕು ಚುತ್ತೀನಿ ಅಂತ ಹೇಳಿದಿಲ್ಲ, ಬೂತ್ಗೋ ಕುತ್ಕೋತಾನೆ. ನನ್ನ ಜನ ಇದ್ರೆ ನನ್ನ ಕಣ್ಣೀರು ಒರೆಸೋದಕ್ಕೆ 85,000 ಮತ ಹಾಕ್ತಂತ ನನ್ನ ಜನ ಇದ್ದಾರೆ. ಇವತ್ತು ಬರ್ದಿಡ್ಕೋ. ಇವರು ಸುಮ್ಮನೆ ಕೂರೋನಲ್ಲ, ಹಳ್ಳಿ ಸುತ್ತುತ್ತಾನೆ, ಜನತೆ ಮುಂದೋಗಿ ನಿಲ್ತಾನೆ. ಇನ್ನು 1.5-2 ತಿಂಗಳಲ್ಲಿ 15,000-20,000 ಜನ ಅರಸೀಕೆರೆ ನಗರಕ್ಕೆ ತಗೊಂಡು ಬರ್ತಾನೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಮಸೀದಿ ಮೇಲೆ ಲೌಡ್ ಸ್ಪೀಕರ್ ಹಾಕೋಂಗಿಲ್ಲ, ಆಜಾನ್ ಕೂಗೋಂಗಿಲ್ಲ. ರಸ್ತೆ ಬರೀ ಬೇಕಾಬಿಟ್ಟಿ ಪಂಚರಂಗಡಿ ಹಾಕೊಂಡು ಬದುಕು ನಡೆಸ್ತಾ ಇದೀರಲ್ಲ. ಹಬ್ಬನಘಟ್ಟ ಕಾವಲು ಹೋಗಿ 2015ರಲ್ಲಿ ನಮ್ಮ ದಲಿತ ಬಂಧುಗಳ ಮೇಲೆ ಬುರುಡೆ ಹೊಡೆದು ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಬಗರ್ಕೊಂಡ್ ಜಮೀನು ಹೊಡೆಯ ಕೊಟ್ಟಿದ್ದೀರಲ್ಲ. ಬನ್ನಿ ಇನ್ನು ಮುಂದೆ ನೋಡ್ತೀನಿ ನಾನಾ ನೀವು ಅಂತೇಳಿ. ನೀನು ಕೆಣಕಿರೋದು ಅವತ್ತೇನೋ ಮುಗಿಸಿ ಎದ್ದೋಗ್ತಾನೆ ಅನ್ನೋನ್ನಲ್ಲ. NR ಸಂತೋಷನ್ನ ಯಾರ ರಕ್ತ? ಇಮ್ಮಡಿ ಪುಲಕೇಶಿ ರಕ್ತ, ಹೊಯ್ಸಳನ ರಕ್ತ, ನಿಜವಾದ ಹುಲಿ ಕೊಂದವನ ರಕ್ತ NR ಸಂತೋಷ. ಅದನ್ನ ಅರ್ಥ ಮಾಡಿಸ್ತೇನೆ ನಿನಗೆ. ಆಜಾನ್ ಕೂಗುವಂತದ್ದನ್ನ ನಿಲ್ಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಶಕ್ತಿ ಇಲ್ಲ. ಬೇಕಾಬಿಟ್ಟಿ ರಸ್ತೆ ಬದಿ ಫುಟ್ಪಾತ್ ಗಳ ಮೇಲೆ ನಿಂತು ವ್ಯಾಪಾರ ಮಾಡುವಂತ ತಡೆಯೋ ಶಕ್ತಿ ಪೊಲೀಸ್ ಇಲಾಖೆಗಿಲ್ಲ. ಬಂಧುಗಳೇ, ನಿನ್ನೆ ಪೊಲೀಸ್ ಅಧಿಕಾರಿಗಳ ಮೇಲೇನೆ, ಅವರ ಸಮ್ಮುಖದಲ್ಲೇನೆ ನನ್ನ ತಾಯಿನ ನಿಂದನೆ ಮಾಡಿದ್ರು. ನಾನು ಅರಸೀಕೆರೆ ತಾಲೂಕಲ್ಲಿ 86,000 ಮಡ್ಲಕ್ಕಿ ಕೊಟ್ಟಿದ್ದೇನೆ. ಅಷ್ಟು ಜನ ನನ್ನ ತಾಯಿ ಎಂದಿರೆ ನೀನಂದು ಒಂದೊಂದು ಮಾತಕ್ಕೂ ಉತ್ತರ ಕೊಡಬೇಕಾಗತ್ತೆ. ನಾನು ಬಿಡೋನಲ್ಲ ನಾನು. ಬಂಧುಗಳೇ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಬಹಳ ವಿನೀತನಾಗಿ ಕೈ ಮುಗಿದು ಕೇಳ್ಕೊಳ್ತೇನೆ. ಇಲ್ಲಿ ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ಕುರುಬ, ನಾನು ಬೆಸ್ತ, ನಾನು ಶೂದ್ರ, ನಾನು ದಲಿತ, ನಾನು ಬೋವೆ, ನಾನು ಬಂಜಾರ. ಬೇಡ ಇನ್ನ ನಾವೆಲ್ಲ ಹಿಂದೂ. ರಕ್ತದ ಕಣಕಣ ಕುದಿಯುತ್ತಿದೆ. ಬಂಧುಗಳೇ, ನನಗೆ ಬೆಂಬಲವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಬಂಧುಗಳಿಗೆ ಕೇವಲ ನಿನ್ನೆ ರಾತ್ರಿ ನೀವೇ ತೀರ್ಮಾನ ಮಾಡಿಕೊಂಡ್ರಿ. ಎಲ್ಲ ನಮ್ಮ ವ್ಯಾಪಾರಸ್ಥರು ನಿಮಗೆ ಸಹಕಾರವನ್ನು ಕೊಟ್ಟು ಅಂಗಡಿಯನ್ನು ಬಾಗಿಲಾಕಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಈ NR ಸಂತೋಷನ ಉಸಿರಿಗೂ ನಾನು ಚಿರೋಣಿಯಾಗಿರ್ತೇನೆ. ನಿಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ನಾವು ಇನ್ನು ಮುಂದೆ ಅರಸೀಕೆರೆನಲ್ಲಿ ಯಾರನ್ನೇ ಆಗಲಿ ಜಾತಿಯಿಂದ ದೂರ ಮಾಡಬೇಡಿ. ನಾವೆಲ್ಲ ಹಿಂದೂಗಳು ಒಟ್ಟಾಗೋಣ, ಒಂದಾಗೋಣ, ಒಂದೇ ತಾಯಿ ಮಕ್ಕಳು ನಾವು, ತಾಯಿ ಭಾರತ ಮಾತೆ ಮಕ್ಕಳು ನಾವು. ಒಂದ್ಸತಿ ಜೋರಾಗಿ ಎರಡೂ ಕೈಗಳೆತ್ತಿ ಭಾರತ ಮಾತೆಗೆ ಜೈಕಾರ ಕೂಗೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇಲ್ಲಿ ಬೇಕಾಗಿರುವುದಷ್ಟೇ, ಯಾವುದೇ ಸರ್ಕಾರಿ ಇಲಾಖೆ ಆಗಲಿ ಜನ ತಮ್ಮ ಸಮಸ್ಯೆಗಳನ್ನು ಹೇಳೋದಕ್ಕೆ ಬಂದಾಗ ಅವ್ರ ಜೊತೆಗೆ ಸೌಜನ್ಯತೆಯಾಗಿ ನಡ್ಕೋಬೇಕಾಗುತ್ತೆ. ಅದಕ್ಕೆ ಪರಿಹಾರ ಏನ್ ಬೇಕೋ ಅದು ಸೂಚಿಸುವಂತ ಕೆಲಸ ಬೇಕಾಗುತ್ತೆ. ಆದ್ರೆ ಇದನ್ನ ನೋಡಿದ್ರೆ ಬಹಳ ನೋವಿನ ಸಂಗತಿ. ಯಾಕಂತಂದ್ರೆ ಇದು ಬಡದಾಟದ ಕಾರ್ಯಕ್ರಮ ಆಗಬಾರ್ದು. ಅಲ್ಲಿ ಹೇಳ್ಬಿಟ್ಟು ಒಂದು ಅರ್ಜಿ ತಗೊಂಡು ಆಯ್ತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಸ್ಯೆ ಮುಗದೇ ಹೋಗ್ಬಿಡ್ತಿತ್ತು ಅಂತ ನನ್ನ ಅಭಿಪ್ರಾಯ. ಆದ್ರೆ ಇವೆಲ್ಲವೂ ಆಗಬಾರ್ದು, ಇಂಥವು ಘಟನೆಗಳು ನಡೀಬಾರ್ದು. ಬಹಳ ಅನ್ಯಾಯ ಇದು. ಅದಕ್ಕೆ ನಾನು ಇದನ್ನ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ನಾನು ಇದನ್ನು ಖಂಡನೆ ಮಾಡ್ತೀನಿ. ಮುಂದಾದರೂ ಕೂಡ ಎಲ್ಲಾ ಇಲಾಖೆಯವರು ಕೂಡ ಜನರ ಜೊತೆಗೆ ಸಹಕರಿಸಬೇಕು, ಮತ್ತೆ ಅವ್ರಿಗೆ ಗೌರವ ಕೊಡಬೇಕು. ಯಾವುದೇ ಒಂದು ದ್ವೇಷದಿಂದ ಇಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮ್ಮ ಅರಸೀಕೆರೆಯಲ್ಲಿ ಅದಕ್ಕೂ ಕೂಡ ಅವಕಾಶ ಇಲ್ಲದೆ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದನ್ನ ನೀವೆಲ್ಲ ನೋಡಿದಿರಿ. ಏನಕ್ಕೆ
ಗಂಟು ಹೊಡೆದಿದ್ದೀರಪ್ಪ, ಇದು ಹೊಡೆಯೋದು ಕಡಿಮೆ ಮಾಡಿ ತಿನ್ನಿ, ಕಡಿಮೆ ತಿನ್ನಿ ಅಂತ ಹೇಳಿದ್ರೆ ಈ ಶಮೀವುಲ್ಲಾ ಅನ್ನೋರು ಅವ್ರಿಗೆ ಬೇಕಾದರ್ನ ಒಂದು 12 ಜನ ಬಿಟ್ಟು 15-20 ಜನ ಬಿಟ್ಟು ಗುಂಡಾಗಿರಿ ಮಾಡಕ್ಕೆ ಹೊರಟಿದ್ದಾರೆ. ದಯಮಾಡಿ ಈ ಶಮೀವುಲ್ಲಾ ಅವರೇ ಹೇಳ್ತೀವಿ, ಸಾಮರಸ್ಯವನ್ನ ಕಾಪಾಡಬೇಕು ಅನ್ನೋ ಒಂದೇ ಕಾರಣದಿಂದ ಹಿಂದೂಗಳು ತಮ್ಮ ಸಹನೆಯನ್ನ ಕೈಲಿ ಹಿಡ್ಕೊಂಡಿದ್ದಾರೆ. ದಯಮಾಡಿ ಹೇಳ್ತೀವಿ, ಹಿಂದೂಗಳು ಎತ್ತರೆ ತುಂಬಾ ಕಷ್ಟ ಆಗ್ತದೆ. ನೀವು ನಿಮ್ಮ ರಾಜಕಾರಣದ ಬೇಳೆಯನ್ನ ಬೇಯಿಸ್ಕೊಳಕ್ಕೆ ಸಾಮಾನ್ಯ ಜನ ಸಾಮಾನ್ಯ ಜನಗಳ ನೀವು ಅವ್ರನ್ನ ತುಂಬಾ ತೊಂದರೆಗೆ ಸಿಗಾಕಿಸ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಮುಸ್ಲಿಂ ಸಮುದಾಯದವರು ಬೆಳಿಗ್ಗೆ ಎದ್ರೆ ಹಳ್ಳಿಗೆ ಹೋಗ್ಬೇಕು. ಎಲ್ಲ ವ್ಯಾಪಾರ ಬಹುತೇಕ 90% ವ್ಯಾಪಾರಸ್ಥರು. ಹಿಂದೂಗಳು ವ್ಯಾಪಾರ ಮಾಡಲಿಲ್ಲ ಅಂದ್ರೆ ಅವ್ರು ಏನ್ರಿ ತಿಂತಾರೆ? ಏನ್ ತಿಂತಾರೆ? ಮಣ್ಣು ತಿನ್ಬೇಕಾಗತ್ತೆ. ದಯಮಾಡಿ ಈ ಕೋಮು ಸೌಹಾರ್ದವನ್ನ ಕದಕ ಅಂತ ಕೆಲಸವನ್ನ ನೀವು ಮಾಡಬೇಡಿ. ಇದಕ್ಕೆ ಮೂಲ ಕಾರಣ ನಮ್ಮ ಈ ಕ್ಷೇತ್ರದ ಶಾಸಕರು ಅಂತ ಹೇಳ್ತೀನಿ ನಾನು. ಶಾಸಕರೇ, ನೀವು ಯಾವುದೇ ಒಂದು ಸಮಾಜವನ್ನ ಇಟ್ಕೊಂಡು ಇವತ್ತು ನೀವು ಗೆಲ್ಲಕ್ಕಾಗೋದಿಲ್ಲ. ಎಲ್ಲ ಸಮಾಜವನ್ನ ನೀವು ಒಗ್ಗೂಡಿಸಿಕೊಂಡು ಹೋದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ. 4 ಬಾರಿಯಿಂದ ನಿಮ್ಮನ್ನ ಬೆಂಬಲಿಸಿ ಬಂದಿದ್ದಾರೆ. ಹಿಂದೂಗಳು ಇಲ್ದೇ ಗೆದ್ದಿದ್ದೀರಿ ಅಂದ್ರೆ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದೇವರು ನಿಮಗೆ ಒಳ್ಳೆಯ ಬುದ್ಧಿಯನ್ನ ಕೊಡ್ಲಿ ಹಾಗಂತ ಹೇಳಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ಈ ತರ ಯಾವುದೋ ಒಂದು ಸಮಾಜವನ್ನ ಎತ್ಕಟ್ಟ ಅಂತ ಕೆಲಸ ಮಾಡಬೇಡಿ. ದಯಮಾಡಿ ಇವತ್ತೇ ನಿಲ್ಲಿಸಬೇಡಿ. ಈಗ ಹೇಳ್ತಾ ನಾನು ಶಾಂತಿಯುತವಾದ ಪ್ರತಿಭಟನೆ ಮಾಡಕ್ಕೆ ನೀವು ಯಾಕೆ ಅಡ್ಡಿಪಡಿಸ್ತೀರಿ? ನಿಮ್ಮ ಉಳುಕನ್ನ ಮುಚ್ಕೊಳ್ಳೋಕ್ಕೋಸ್ಕರ ಅಡ್ಡಿಪಡಿಸ್ತೀರಾ? ದಯಮಾಡಿ ಮುಂದೆ ತೀರಾ ವಿಕೋಪಕ್ಕೆ ಹೋಗುತ್ತೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ. ಈಗ ಹೇಳಿದ್ರು ನಮ್ಮ ಸ್ನೇಹಿತರೊಬ್ಬರು, ನೀವು ಎಷ್ಟಾರ ಲೂಟ್ ಮಾಡ್ಕೊಳಪ್ಪ, ನಾವು ಅದಕ್ಕೆ ಕೇಳಕ್ ಬರೋದಿಲ್ಲ. ನಿಮ್ಮನ್ನ ಶಾಂತಿಯುತವಾದ ಪ್ರತಿಭಟನೆ ಮಾಡಕ್ಕೂ ಕೂಡ ನಿನ್ನ ಕಡೆಯವರ ಗುಂಡಾಗುಂಡ ಬಿಟ್ಟು ಅದನ್ನ ತಡೆಯಕ್ಕೆ ಪ್ರಯತ್ನ ಪಡ್ತೀಯಲ್ಲ. ಈ ತರ ಒಂದು ರಾಜಕಾರಣ ಬಾರಿ ದಿನ ನಡೆಯಲ್ಲ ನಿಂದು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ. ಯಾಕಂದ್ರೆ ಅಣ್ಣ ಪರವಾಗಿ ನೀವು ಇಷ್ಟೆಲ್ಲ ಇವತ್ತು ಒಬ್ಬ ಯಾವನೋ ಚೇಲ, ನಾವು ಈಗ ನಿನಗೆ ಅಧಿಕಾರ ಕೊಟ್ಟಿದ್ರಪ್ಪ ಶಾಸಕರೇ, ನೀನು ಮಾಡೋ, ನಿನಗೆ ನಾವು ಬಿಟ್ಟಿದ್ವಿ, ನೀನೇನಾರೋ ಲೂಟಿ ಮಾಡು. ಆದ್ರೆ ನಾವು ನೀನು ಭ್ರಷ್ಟಾಚಾರ ಮಾಡಿದ್ರೆ ಒಂದು ರೈತರು 20 ಗುಂಟೆ 10 ಗುಂಟೆ ಜಾಗ ಊಡಕ್ ಜಾಗ ಇಲ್ಲ ಅಂತ ಜಾಗಗಳೆಲ್ಲ ಲೂಟಿ ಮಾಡ್ತಾರೆ ನಿಮ್ಮ ಹಿಂಬಾಲಕರು. ನಾವಾದ್ರೂ ಸುಮ್ಮನೆ ಇದೀವಿ, ಲೋಕಾಯುಕ್ತಕ್ಕೆ ಹಾಕಿದೀವಿ, ಒಂದು ಮನವಿ ಪತ್ರ ಕೊಡಕ್ಕೆ ನಮ್ಮ ನಾಯಕರು ಬಂದಾರೆ. ಯಾವನ ಅಯೋಗ್ಯ ಚಾಕ್ ಹಾಕ್ತೀನಿ ಅಂತಾನೆ. ಚಾಕ್ ಅಲ್ಲ, ನೀನು ಕೂದಲು ಕಿತ್ಕೊಳಕ್ಕಾಗಲ್ಲ. ಇವತ್ತು ಚಾಲೆಂಜು, ಚಾಕ್ ಹಾಕೋದು ಹೋಗ್ಲಿ, ನೀನು ಕೂದಲು ಕಿತ್ಕೊಳಕ್ಕಾಗಲ್ಲ. ಸಂತೋಷ್ ಅಣ್ಣ ಕೂದಲು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳ್ತೀವಿ. ಬಂಧುಗಳೇ, ನಾನು ಯಾಕೆ ಆ ಥರ ಉದ್ದೇಶವಾಗಿ ಹೇಳ್ತೀನಿ ಅಂದ್ರೆ, ನಾವು ನಿನ್ನೆ ಪುರಾಂಗದಲ್ಲಿ ಮೀಟಿಂಗ್ ಅಲ್ಲಿದ್ದೆ. ನಮ್ಮ ನಾಯಕರಿಗೆ ಯಾವನ ಹೈವೇಗೆ ಚಾಕ್ ಹಾಕ್ತಿದ್ದ ಹೊತ್ತಿಗೆ 10 ನಿಮಿಷಕ್ಕೆ ಬಂದು ನಮಗೂ ರಕ್ತ, ನಾವು ಹೋರಾಟಕ್ಕೆ ಬಂದಿದ್ದೀವಿ. ನಾವು ರೈತರು ಇವತ್ತು ನಾವು ಹೋರಾಟಕ್ಕೆ ಬಂದಿದ್ದೀವಿ, ಎಲ್ಲದಕ್ಕೂ ಸಿದ್ಧ. ಏನೋ MLA ಮಾಡಿದ್ರೆ, ಜನ ಆಶೀರ್ವಾದ ಮಾಡಿದ್ರೆ ನೀನು ಮಾಡಪ್ಪ ಅಧಿಕಾರ. ನಿನಗೆ ಯಾರು ನಾವು ನಿನ್ನೆ ಕೈ ಕಟ್ಟೆ ಇಲ್ಲ. ನೀನು ಏನಾರ ಏನ್ ಡ್ಯೂಟಿ ಮಾಡಿದ್ರು ನಿನ್ನ ಏನಾರ ಕೇಳ್ತೀವ? ಆದ್ರೂ ನೀನು ಹಿಂಬಾಲಕರಿಗೆ ಹೇಳ್ಬಿಟ್ಟು ನೀನು ಚಾಕು ಚೂರಿ ಅಂತ ಹೇಳ್ತೀಯಲ್ಲ, ನಾವು ಅವೆಲ್ಲ ಮಾತಾಡಕ್ ಹೋಗಲ್ಲ, ಆ ಥರ ಕೆಳಮಟ್ಟಕ್ಕೆ ಹೋಗಲ್ಲ. ಆದ್ರೆ ಹೇಳಿರೋ ವ್ಯಕ್ತಿಗೆ ನಾವು ಹೇಳ್ತೀವಿ, ಚಾಕ್ ಹಾಕೋದು ಹೋಗ್ಲಿ, ನೀನು ಕೂದಲು ಕಿತ್ಕೊಳಕ್ಕಾಗಲ್ಲ ಅಂತ ಓಪನ್ ಆಗಿ ಹೇಳ್ತೀನಿ. ಬಂಧುಗಳೇ, ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ನಾಯಕರು ಎಲ್ಲ ನಾವು ಪ್ರತಿ ಒಂದಕ್ಕೆ ಇವತ್ತು ಸೋತಿರ್ಬೋದು. ನಾವು ಜನ ಇವತ್ತು 85,000 ಅಣ್ಣನ ಪರವಾಗಿದ್ದಾರೆ. ಮುಂದೆ ಇನ್ನೂ ನಮ್ಮ ತಾಯಂದಿರು ಎಲ್ಲ ಇವತ್ತು ಹಳ್ಳಿಗಳಿಗೆ ಎಲ್ಲ ಕಡೆ ಇವತ್ತು ನಾವು ಸಡನ್ ಆಗಿ ಒಂದು ಇದಾಗ ಹೊತ್ತಿಗೆ ಸ್ವಯಂ ಪ್ರೇರಿತ ಬಂದ್ ಮಾಡಿದಿರಾ, ನಿಮ್ಗೆಲ್ಲ ಧನ್ಯವಾದಗಳು. ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ನಮಗೆ ಇದಾಗಿ ಮಾಡಿದ್ರು, ನಿಮಗೂ ಧನ್ಯವಾದಗಳು ಅಧಿಕಾರಿಗಳು. ನಾವು ಹಂಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ನಮ್ಮ ನಾಯಕರ ಮೊನ್ನೆ ಏನು ನಾವು ಇದಕ್ಕೆ ಹೋಯ್ದು, ಒಂದು ಪ್ರತಿಭಟನೆ ಒಂದು ಹಗರಣ ಮಾಡಿರೋದಕ್ಕೆ ಒಂದು ಮನವಿ ಕೂಡ ಹೋಯ್ತು. ಹಾಗಾಗಿ ಬಂಧುಗಳೇ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಹಿಂದೂಗಳು, ನಾನು ಯಾವುದೇ ಮಾಡೋದು, ನಾನು ಎಲ್ಲ ಒಂದು ಇದು ನಾವು ಇದರಲ್ಲಿ ತಾರತಮ್ಯ ಮಾಡಲ್ಲ. ನಾವೇನು ಭ್ರಷ್ಟಾಚಾರ ಮಾಡಿರೋದಕ್ಕೆ ಒಂದು ಮನವಿ ಕೊಡಕ್ ಹೋದಾಗ ನೀವು
ಈ ತರ ಎಲ್ಲ ದೌರ್ಜನ್ಯ ಮಾಡಿ ರೌಡಿಸಮ್ ಮಾಡಿ ನೀನು ಅಧಿಕಾರ ಮಾಡ್ತಿದ್ರೆ ಹಳ್ಳಿಗಳಲ್ಲಿ ನಿನ್ನ ಪರಕೆ ತಗೊಂತಾರೆ ಹೆಣ್ಮಕ್ಳು. ಹಂಗಾಗಿ ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡಲ್ಲ. ಮುಂದೆ ನನ್ನ ತಾಲೂಕಿನ ಜನ ಕೈ ಹಿಡಿತಾರಂತ ನನಗೆ 100ಕ್ಕೆ 100 ಭರವಸೆ ಇದೆ. ಇವತ್ತೇನೋ ಗೆದ್ದಿರ್ಬೋದು, ಆಯ್ತಪ್ಪ ಗೆಲ್ಲು. ಈ ಮುಂದೆ ನಾವು 100ಕ್ಕೆ 100 ನಮಗೆ ನಮ್ಮ ನಾಯಕರಾದ ಸಂತೋಷನಿಗೆ ಈ ಕ್ಷೇತ್ರದ ನನ್ನ ತಾಯಂದಿರು ಎಲ್ಲ ನಮ್ಮ ಹಿರಿಯರು ಆಶೀರ್ವಾದ ಮಾಡ್ತಾರಂತೆ 100ಕ್ಕೆ 100 ಭರವಸೆ ಹೇಳ್ತಾ ನೀ ಎಲ್ಲ ಅಲ್ಲಿ ಲೂಟಿ ಹೊಡೆದ್ರು. ಇವರು ನಗರಸಭೆ ಬಂದರೆ ನಗರಸಭೆ ಇವ್ರ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡಿದ್ರು. ಲೇಔಟ್ಗಳು ರಿಯಲ್ ಎಸ್ಟೇಟ್ ಅಲ್ಲೆಲ್ಲ ಸರಿಯಾಗಿ ದುಡ್ಡು ಮಾಡ್ಕೊಂಡು ಸಾರ್ವಜನಿಕರಿಗೆ ವಂಚನೆ ಮಾಡಿದವರು ಸಾಕಷ್ಟು 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ರು ಇವರು. ಅದು ಬಿಟ್ಟು ನ್ಯಾಯ ಕೇಳಕ್ ಹೋದವ್ರಿಗೆ, ಪ್ರತಿಭಟನೆ ಮಾಡಕ್ ಹೋದವ್ರ ಮೇಲೆ ಹಿಂಬಾಲಕರು ಬಿಟ್ಕೊಂಡು ಅವ್ರನ್ನ ಕುಡಿಸ್ಕೊಂಡು ಜಗಳ ಮಾಡೋದನ್ನ ಕಲಿಸಿರ್ತಕ್ಕಂಥ ಸಂಸ್ಕೃತಿ ಸಮೀವುಲ್ಲಾ ಗ್ಯಾಂಗ್ ಇಂದು. ಇದ್ರ ಬಗ್ಗೆ ನಾವು ಈಗಾಗಲೇ ಎಚ್ಚೆತ್ಕೋಬೇಕು. ಸಮೀವುಲ್ಲಾ ಅವರು ಮೂಲತಃ ಯಾವ ಪಕ್ಷಕ್ಕೆ ಸೇರಿದವನು ಅಂತ ಗೊತ್ತಿಲ್ಲ. ಪಾರ್ಟಿ ಇನ್ನೇನ್ ಕೆಲವು ದಿನದಲ್ಲಿ ಅಧಿಕಾರ ಕಳ್ಕೊಳ್ತವನೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಕಾನೂನನ್ನು ಉಲ್ಲಂಘಿಸಿ ಅಧ್ಯಕ್ಷ ಆಗಿರೋದು ವಾಮ ಮಾರ್ಗದಲ್ಲಿ. ಇವ್ರು ಏನಾರ ನ್ಯಾಯವಾದ ಮಾರ್ಗದಲ್ಲಿ ಇದ್ರೆ ನಿನ್ನೆ ನ್ಯಾಯವಾಗಿ ಪ್ರತಿಭಟನೆ ಮಾಡೋರಿಗೆ ಅವಕಾಶ ಕೊಡಬೇಕಾಗಿತ್ತು. ಇವರು ಕೂಡ ಆಡಳಿತ ಪಕ್ಷದ ಅಧ್ಯಕ್ಷರಾಗಿ ಎದುರಾಳಿಗಳಿಗೆ ಉತ್ತರ ಕೊಡ್ತೀನಿ ಅಂತ ಶಾಮಿಯಾನ ಹಾಕೊಂಡು ಪ್ರತಿಭಟನೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ಸಮೀವುಲ್ಲಾ ಅವ್ರೆ ನಿಮ್ಗೆ? ನೀವೊಬ್ರು ಈ ತಾಲೂಕಿನ ನಗರಸಭೆಯ ವರಿಷ್ಠರು ಇದ್ದೀರಾ, ನಿಮ್ಗೆ ಯಾವ ರೀತಿ ಅಧಿಕಾರ ಮಾಡ್ಬೇಕನ್ನೋ ಕನಿಷ್ಠ ಜ್ಞಾನ ಇಲ್ಲ. ಸಾರ್ವಜನಿಕರ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ತೀರಾ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಡೆಯಲ್ಲ. ಒಮ್ಮೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅರಸೀಕೆರೆಯಲ್ಲಿ ಏನ್ ನಡೆದಿತ್ತು ಆ ಎಲ್ಲಾ ಘಟನೆ ಮತ್ತೊಮ್ಮೆ ಮರುಕಳಿಸುತ್ತಂದ್ರೆ ಅದು ಸಮೀವುಲ್ನಿಂದ. ಮುಸಲ್ಮಾನ್ ಸಮುದಾಯದಲ್ಲಿ ಎಲ್ಲ ಬಡವರಿದ್ದಾರೆ, ಹಿಂದೂಗಳಲ್ಲಿ ಹೆಂಗಿದ್ದಾರೆ ಅಲ್ಲೂ ಬಡವರಿದ್ದಾರೆ. ನಾವ್ಯಾರು ಮುಸಲ್ಮಾನರ ವಿರೋಧಿಗಳಲ್ಲ. ಮೊದಲು ತಿಳ್ಕೋಬೇಕಾಗಿರೋದು ಆ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಅಯೋಗ್ಯ. ಈ ಅಯೋಗ್ಯ ಹುಟ್ಟಿರೋದ್ರಿಂದ ಆದ್ರಿಂದ ಅವ್ರಿಗೆ ಅನ್ಯಾಯ ಆಗಿರೋದು. ಮುಸಲ್ಮಾನ್ ಬಡವರನ್ನ ಯಾರನ್ನ ಮೇಲೆತ್ತಿರೋ ಕೆಲಸ ಆಗಿದೆ? ಎಲ್ರು ಮುಸಲ್ಮಾನರು ಇವತ್ತು ದಿನನಿತ್ಯ ವ್ಯಾಪಾರ ಮಾಡ್ತಾರೆ. ಅವರು ನಾವು ಅಣ್ಣ ತಮ್ಮಂದಿರು ಇದ್ದಂಗಿದೀವಿ. ಇಂಥ ಅಯೋಗ್ಯಕ್ಕೆ ಅಧಿಕಾರ ಕೊಟ್ಟು ಅರಸೀಕೆರೆ ಜನ ಏನ್ ಕಂಡು ಓಟ್ ಹಾಕಿದ್ರಿ? ಇವತ್ತು 2,000 ರೂಪಾಯಿಗೆ 200 ರೂಪಾಯಿಗೆ ಓಟ್ ಹಾಕಿ ಇಂಥ ಅಯೋಗ್ಯನ ಅಧಿಕಾರ ಕೂರಿಸಿ ಅರಸೀಕೆರೆ ಹಾಳಾಗ ಕಾರಣ ಆಗಿರೋದು ಯಾವುದೇ ಧರ್ಮದವರಿಂದ ಅಲ್ಲ, ಇಂಥ ಅಯೋಗ್ಯರಿಂದ. ಫಸ್ಟ್ ಇವ್ರನ್ನ ಸದೆ ಬಡಿಯೋ ಕೆಲಸ ಆಗ್ಬೇಕಾಗುತ್ತೆ. ನಾವು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಅರಸೀಕೆರೆಯಲ್ಲಿ ಇಂಥ ಭ್ರಷ್ಟ ಆಡಳಿತ ವ್ಯವಸ್ಥೆಯನ್ನ ನೀನು ನಡೆಸಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರನ ಕೊಡ್ತೀವಿ ಅಂತ ಹೇಳಿ ನಿಮ್ಗೆ ನಾವು ಅವರಿಗೆ ಈ ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ. ಇದೇ ಮನವಿಗೆ ಸೂಕ್ತವಾಗಿ ಸ್ಪಂದಿಸಿ ಯಾರ್ಯಾರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ನಾವು ಆಗ್ರಹಿಸ್ತಾ ಸ್ವಲ್ಪ ಹಿಂಗೆ